ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ಇವತ್ತು 48th ಬರ್ತ್ಡೇನ ವಿಶ್ ಮಾಡ್ತಾ ಈ ವಿಡಿಯೋನ ಶುರು ಮಾಡೋಣ. ಅವರು ಬರ್ತ್ಡೇ ಪ್ರಯುಕ್ತ ಇವತ್ತು ಅವರ ಮುಂಬರುವ 2 ಸಿನಿಮಾಗಳ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಅವರ ಟೋಟಲ್ ಅಪ್ಕಮಿಂಗ್ ಸಿನಿಮಾ ಲಿಸ್ಟ್ ನೋಡಿದರೆ ಫಸ್ಟ್ನೇ ಸಿನಿಮಾ ಪಿನಾಕ, ಇದನ್ನು ರಾಜಸ ಪ್ರೊಡ್ಯೂಸ್ ಮಾಡಿರೋ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಎರಡನೇದು ಬೃಂದ ವಿಹಾರಿ, ಇದು ಅವರ ಕಳೆದ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ ಟೀಮೇ ಮತ್ತೆ ಸೇರಿ ಮಾಡ್ತಾ ಇದ್ದಾರೆ. ಮೂರನೇದು ಯುವರ್ ಸಿನ್ಸಿಯರ್ಲಿ ರಾಮ್, ಇದು ಗಣೇಶ್ ಅವರು ರಮೇಶ್ ಅರವಿಂದ್ ಅವರ ಜೊತೆ ಸೇರಿ ಮಾಡ್ತಾ ಇರೋ ಮಲ್ಟಿ ಸ್ಟಾರರ್ ಸಿನಿಮಾ. ನಾಲ್ಕನೇದು ತಮ್ಮ ಸುಖಾಗಮನ ಬಯಸುವ ಅಂತ, ಇದನ್ನು ರಾಮೇನಹಳ್ಳಿ ಜಗನ್ನಾಥ ಅವರ ಜೊತೆ ಸೇರಿ ಮಾಡ್ತಾ ಇರೋದು. ಒಟ್ಟು 4 ಸಿನಿಮಾಗಳ ಮೇಲೆ ಸೀರಿಯಸ್ ಆಗಿ ವರ್ಕ್ ನಡೀತಾ ಇದೆ. ಅದರಲ್ಲಿ ಪಿನಾಕ ಮತ್ತು ಬೃಂದ ವಿಹಾರಿ 2 ಸಿನಿಮಾದು ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಪಿನಾಕ ಇದೇ ವರ್ಷ ಅಕ್ಟೋಬರ್ 2ಕ್ಕೆ ರಿಲೀಸ್ ಆದರೆ ಬೃಂದ ವಿಹಾರಿ ಅಕ್ಟೋಬರ್ 16ಕ್ಕೆ ರಿಲೀಸ್ ಆಗ್ತಾ ಇದೆ. ಕೇವಲ 14 ದಿನಗಳ ಗ್ಯಾಪ್ ಇದೆ ಈ 2 ಮಧ್ಯೆ, ಅಂದರೆ 2 ವಾರ ಅಷ್ಟೇ. ಸರಿಯಾಗಿ ಪ್ಲಾನ್ ಮಾಡಿ ಅಟ್ಲೀಸ್ಟ್ 30 ದಿನ ಗ್ಯಾಪಲ್ಲಿ ರಿಲೀಸ್ ಮಾಡಿದರೆ ಇನ್ನೂ ಚೆನ್ನಾಗಿರೋದು. ನೋಡೋಣ 2 ಸಿನಿಮಾ ವರ್ಕ್ ಆಗ್ತವ ಅಂತ. ಇನ್ನು ಸ್ಪೆಷಾಲಿಟಿ ಏನಂದರೆ ಗಣೇಶ್ ಅವರ ಈ ಎಲ್ಲ ಸಿನಿಮಾಗಳು ಫ್ಯಾಮಿಲಿ ಎಂಟರ್ಟೈನರ್ಗಳು, ಎಲ್ಲರೂ ನೋಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ಸಿನಿಮಾದ ಅಪ್ಡೇಟ್ಗಳ ಜೊತೆ ಮುಂದೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ.